ಇನ್ನೊಂದು 10 ದಿನ 20 ದಿನ ಆದರೆ ನಮ್ಮ ಮಕ್ಕಳು ಸತ್ತೋಗ್ಬಿಡ್ತಾರೆ, ನಾವು ಸತ್ತೋಗ್ಬಿಡ್ತೀವಿ ಅಷ್ಟೇ. ನಮ್ಮ ತಾಯಿನೂ ಇನ್ನು ಇದು ಬಿಟ್ಟು ಹೋಗೋದು ಎಲ್ಲೂ ಹೋಗೋದು. ನಾವು ಎಲ್ಲೂ ಹೋಗಲ್ಲ, ಎಲ್ಲ ಎಲ್ಲಾನು ಒಂದು ಬೇಕು. ಎಲ್ಲ ಮಕ್ಕಳುಗಳಿಗೆ ಎಲ್ಲ ಊಟವೆಲ್ಲ ಹಾಕ್ಬೇಕಲ್ಲಣ್ಣ. ಮಾರ್ಕೆಟ್ ಅಂತಾರೆ, ಯಾರನ್ನು ಕೆಲಸ ಕೊಡಲ್ಲಣ್ಣ. ಓದಿವರ್ಗೆ ಕೊಡ್ತಾರೆ, ನಾವು ಓದಿಲ್ಲ, ಓದಿವರ್ಗೆ ಕೆಲಸ ಕೊಡ್ತಾರೆ. ದಿಕ್ಕೇ ಇಲ್ಲ, ಅನ್ನ ಕೊರೆ ಇಲ್ಲ, ಈ ಮಾತೇನೆ ಊಟ. ಅದು ನಮಗೆ ಅದು ನಾವು 1 ರೂಪಾಯಿ ತಿನ್ನೋದು ಇಲ್ಲ. ಹಂಗೆ ಅಂದ್ಬಿಟ್ಟು ಹೋಯ್ತಾ ನಾವು ಏನು ಮಾಡೋಣ? ಏನು ಕೆಲಸವೂ ಇಲ್ಲ, ಇದರಲ್ಲೇ ನಮ್ಗೆ ದುಡಿಯೋದು, ಇದರಲ್ಲೇ ತಿನ್ನೋದು. ಈ ಕೆಲಸ ಬಿಟ್ಟಿದ್ದಾರೆ, ಎಲ್ಲೇ ಕೆಲಸ ಮಾಡಿದ್ದಾರೆ ಮಾರ್ಕೆಟ್. ನಾವು ಎಲ್ಲೂ ಹೋಗೋಣ, ಎಲ್ಲನೂ ಒಂದೇ ಒಂದು ಸಾಯಿಸ್ಬಿಟ್ಟು. ನಮ್ಗೆ ಏನು ಸಂಪಾದನೆ ಇಲ್ಲ, ನಮ್ಗೆ ಊಟ ಇಲ್ಲ ಸರಿಗೆ. ನಾವು ಬಂದ್ರೇ ಇಲ್ಲಿ ಊಟ, ನಾವು ತಂದು ವ್ಯಾಪಾರ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಊಟ, ಇಲ್ಲಾಂದರೆ ಯಾವುದೂ ಇಲ್ಲ. ನಮಗೆ ಗಂಡ ಇಲ್ಲ, ನಮಗೆ ಸಂಸಾರ ಸಾಕೋರು ಯಾರೂ ಇಲ್ಲ. ಬಂದು ನೀವು ಎತ್ರಿ ಹೋಗ್ರಿ ಅಂದರೆ ಎಲ್ಲಿ ಹೋಗ್ಬೇಕು? ನಮಗೆ ಯಜಮಾನ್ರು ಇಲ್ಲ, 3 ಮಕ್ಕಳಿದ್ದಾರೆ, ಅವರು ಏನು ಪ್ರಯೋಜನ ಇಲ್ಲ. ಕುಡ್ದು ಹಾಳಾಗಿ ಹೋಗ್ಬಿಟ್ರು. TB ಕಾಯಿಲೆ ಅಂದರೆ ಕೂತಿದ್ದಾನೆ, ಅವನ ನಾನೇ ನೋಡಬೇಕು. ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದೀನಿ, ಅದು ಸರಿಯಾಗಿಲ್ಲ. ನಾವು ಯಾರಂತ ನಂಬ್ಕೊಂಡು ಹೋಗೋಣ? ಮಾಳಿಗೆಂದೇ ನಾವು ಬದುಕಿರೋದು ನೋಡಿ. ನಮಗೆ ಗೊತ್ತಿರೋದು ಇದು ಬಿಲ್ಡಿಂಗ್ ಒಂದೇ. ಯಾವ ತಮಿಳ್ನಾಡಿಗೂ ನಾವು ಹೋಗೋಕ್ಕಾಗಲ್ಲ, ಯಾವ ತಮಿಳ್ನಾಡು ನಮಗಿಲ್ಲ. ಎಲ್ಲ ಇಲ್ಲೇ ಇದ್ದು ನಾವು ವಾಸ ಮಾಡ್ತಾ ಇರೋದು. ಇದನ್ನು ಬಿಟ್ಟು ಹೋಗಿ ಅಂದರೆ ನಾವು ಎಲ್ಲೂ ಹೋಗೋಕ್ಕಾಗಲ್ಲ. ಮಾಡಿದವಲ್ಲ ಇಷ್ಟು ವರ್ಷದಿಂದ ನೀವು ಹೇಳೋದು. ಮೊನ್ನೆ ಪಾರ್ಕಿಂಗ್ ಆಗೋಯ್ತು, ನಮಗೆ ಜಾಬ್ ಬೇಕು ಅಂತ ನೀವು ಮಾತಾಡ್ತಾ ಇದ್ದೀರಾ. ನಾವೆಲ್ಲೂ ಹೋಗೋದು ಸರ್? ನೀವು ಹೇಳಿ. ಓಟ್ ಮಾತ್ರ ಬೇಕು, ಬಡವ್ರು ಓಟ್ ಬೇಕು. ಬಡವ್ರು ಹೊಟ್ಟೆಪಾಡು ನಿಮಗೆ ಗೊತ್ತಿಲ್ವಾ? DKS ಅವರು ನಮಗೆ ಒಂದು ಸಹಾಯ ಮಾಡಿಕೊಡ್ಬೇಕು. ಅವ್ರು ಕಾನೂನು ಮಾಡ್ಕೊಳ್ಳಿ. ಅವ್ರ ಕಾನೂನು ಏನಿದೆ ಆ ಥರ ನಾವು ಮಾಡ್ತೀವಿ. ಬಟ್ ನಾವು ಇಲ್ಲಿಂದ ಹೋಗಂದ್ರೆ ನಾವು ಎಲ್ಲಿ ಹೋಗೋದು? ನಾವು ಬಿಡಲ್ಲ ಅಂದರೆ ನೋಡಿ, ಇಷ್ಟಕ್ಕೇ ಬಿಟ್ಟಿದ್ದಾರೆ. ಇಲ್ಲಿ ಮಡಗಿದ್ದೀವಿ. ಇಲ್ಲಿಂದ ಇನ್ನೂ ಹಿಂದೆ ಹೋಗಿ ಕೂತ್ಕೋಬೇಕಂದ್ರೆ ಎಲ್ಲಿ ಕೂತ್ಕೊಳ್ಳೋದು? ಇದೆಲ್ಲ ಕ್ಲೀನ್ ಮಾಡಿ ಒಂದು ಅಂಗಡಿ ಕಟ್ಟಿ ನಮಗೆ ಬಿಟ್ಟರೆ ಬಾಡಿಗೆ ಕಟ್ತೀವಿ. ನೀವು ಏನು ಹೇಳ್ತೀರಿ ನಾವು ಕೇಳ್ತೀವಿ. ಇದನ್ನು ಬಿಟ್ಟು ಹೋಗಂದ್ರೆ ನಾವು ಯಾವ ಸಾಧ್ಯನೂ ಕೊಡಲ್ಲ. ಏನು ಮಾಡಿಲ್ಲ ಸರ್. ನಾವು ಇದು KR ಮಾರ್ಕೆಟು. ಇದು ಕಾಲ ಮೈಸೂರು ಮಹಾರಾಜ ಕೊಟ್ಟಿರೋ ಬಡವ್ರಿಗೆ ಈ ಜಾಗ. ಇವಾಗ ಬಂದು ನೀವು ಎಲ್ಲ ಮಾಡಿ ಎಲ್ಲ ನಮಗೆ ಜಾಗ ಬೇಕು ಅಂದ್ರೆ ನಾವು ಎಲ್ಲಿ ಹೋಗೋದು? ಅಲ್ಲಿ ಆಚೆ ಆಂಬುಲೆನ್ಸ್ ಹೋಗುತ್ತೆ, ಆಟೋ ಹೋಗುತ್ತೆ, ಬಸ್ಸು ಹೋಗುತ್ತೆ, ಅಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ಒಳಗಡೆ ಏನು ಹೋಗುತ್ತೆ? ಇಲ್ಲಿ ಒಳಗಡೆ ಏನಿದೆ? ಇಲ್ಲಿ ಎಬ್ಬರಿಸ್ತಾರೆ, ಅಲ್ಲಿ ಜಾಗ ಬಿಟ್ಟಿದ್ದಾರೆ. ಏನಿದು ಲೆಕ್ಕ? ಏನು ನ್ಯಾಯ ಇದು? ನಮ್ದು ಒಂದು ಸಂಬಳ 1,50,000 ದುಡಿತಾರೆ. ನಮ್ಮ ಕಷ್ಟ ಅವ್ರು ಕೊಟ್ಟಾಯ್ತದ? ನಮ್ಮ ಕಷ್ಟ ಅವ್ರು ಕೊಟ್ಟಾಗಂಗಿದೆ ಸ್ವಾಮಿ ಅಂತ ಹಂಗೆ ಅಂದ್ಬಿಟ್ಟು ಹೋಯ್ತಾ ನಾವು ಏನು ಮಾಡೋಣ? ಮೊನ್ನೆ ವಿಧಾನಸೌಧ ಹೋಗಿದ್ದಲ್ಲಿ ಹೋದ್ರೆ, ಸ್ವಾಮಿ ಹಿಂಗೆಲ್ಲ ಓಡಿಸೋದೇನು ಸ್ವಾಮಿ ಅಂದರೆ ಅಂದ್ಬಿಟ್ಟು ಕಾಲದಲ್ಲಿ ಊಟಕ್ಕೆ ಇಲ್ದಿರ ನಾವು ಯಾರ ಹತ್ರ ಹೋಗಿ ಕೇಳೋದು? ಕೌನ್ಸಿಲರ್ ಹತ್ರ ಹೋಗ್ಬೇಕಾ, MLA ಹತ್ರ ಹೋಗ್ಬೇಕಾ? ನಮ್ಗೆ ಊಟ ಕೊಡಿ ಅಂತ ಹೋಯ್ತೀವ? ಇಲ್ಲ, ನಮ್ಮ ಪಾಡಿಗೆ ನಮಗೆ ಬಿಟ್ಬಿಡಿ. ನಾವೆಲ್ಲ ದುಡ್ಕೊಂಡು ತಿಂದೀವಿ. ನಮಗೆ ನೀವು ತೊಂದರೆ ಕೊಟ್ಟರೆ ನಿಮಗೆ ಅದು ಕಷ್ಟ. ಇವತ್ತು ಎಷ್ಟು ಜನಕ್ಕೆ ನೀವು ತೊಂದರೆ ಕೊಡ್ತೀರೋ, ನಾಳೆಗೆ ನಿಮಗೆ ಅದು ಕಷ್ಟ. 10 ರೂಪಾಯಿ ಹಾಕ್ಬಿಟ್ಟು 100 ರೂಪಾಯಿ ನೀವು ಸಂಪಾದಿಸ್ತೀರಾ. ನಾವು 100 ರೂಪಾಯಿ ಹಾಕ್ಬಿಟ್ಟು 10 ರೂಪಾಯಿ ಸಂಪಾದಿಸ್ತೀವಿ. ಏನೋ ನೀವು 100 ರೂಪಾಯಿ 10 ರೂಪಾಯಿ ಹಾಕ್ಬಿಟ್ಟು 100 ರೂಪಾಯಿ ಎತ್ತೀರಾ. ನಾವು 100 ರೂಪಾಯಿ ಹಾಕ್ಬಿಟ್ಟು ನಾವು 10 ರೂಪಾಯಿ ಸಂಪಾದಿಸೋದು ಬೇಡವಾ ನಮ್ಮ ಹೊಟ್ಟೆ ಜೀವನಕ್ಕೆ? ಇಲ್ಲೇ ಮಾಡ್ಕೊಳ್ಳಿ, ಅದಕ್ಕೂ ನಾವು ಸಿದ್ಧವಾಗಿದ್ದೀವಿ. ಬಾಡಿಗೆ ಕಟ್ಬೇಕು ಹೇಳ್ತಾರೆ, ಕಟ್ತೀವಿ. ಅದೇ ರೆಡಿ ಇದ್ದೀವಿ. ನಮ್ಗೆ ಇಲ್ಲೇ ಕೊಡಬೇಕು. ಬೇರೆ ಕಡೆ ಬಿಡೋಕ್ಕೆ, ಬೇರೆ ಕಡೆ ಅಂಗಡಿ ಕೊಡೋಕ್ಕೆ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ. ಏನಿದ್ರೆ ಇದು ಮಾತ್ರನೇ. ನಾವು ಇಲ್ಲೇ ಹುಟ್ಟಿ ಬೆಳೆದಿರೋ, ಇದನ್ನು ನೋಡಿನೇ ನಾವು ಬೆಳೆದಿರೋ. ನಮಗೆ ಇದೇ ಅನ್ನ ಆಗ್ತಾ ಇರೋದು. ನಾವು ಯಾರನ್ನ ನೋಡಿ ನಾವು ಬದುಕ್ತಾ ಇಲ್ಲ. ಕೆಲಸ ಇಲ್ಲಮ್ಮ ನಿಮಗೆ, ಹೋಗಮ್ಮ, ಏನಕ್ಕೆ ನಿಮಗೆ ಕೆಲಸ ಕೊಡಬೇಕು ಅಂತ ಕೇಳ್ತಾರೆ. ಮಾರ್ಕೆಟ್ ಅಂತಾರೆ, ಕೆಲಸ ಯಾರೂ ಕೊಡಲ್ಲ.
ಗಂಟೆಗೆ ಬಂದು ಹಾಕ್ತೀವಿ ಅಂಗಡಿ. 5 ಗಂಟೆಗೆ ಹಾಕಿದ್ದಾರೆ, 10 ಗಂಟೆಗೆಲ್ಲ ಎತ್ತೋ ಅಂತ ಎತ್ತು ಬಿಡ್ತಾರೆ. ಎಡ್ತು ಎಲ್ಲೇನೋ ಇಡಬೇಕಂತ ಜಾಗ ಇಲ್ಲ, ಏನೂ ಇಲ್ಲ. ಇಡೋಕ್ಕೆ ಜಾಗ ಇರಬೇಕು. ಇಲ್ಲಿ ಅವಾಗಂದು ನಮ್ಮ 30 ವರ್ಷದಿಂದ ವೆಲಿಗಡೆ ಮಾಡಿದ್ದಾರೆ. ವೆಲಿಗಡೆ ಮಾಡಿಬಿಟ್ಟು ಒಳಗಡೆ ಜಾಗ ಬಿಟ್ಟಿದ್ದಾರೆ. ಇವಾಗ ಒಳಗಡೆ ಜಾಗ ಬಿಟ್ಟವರಿಗೆ ಒಳಗಡೆನೇ ಜಾಗ ಇಲ್ಲ, ಅಂಗಡಿ ಬಿಡಲ್ಲ ಅಂತಾರೆ. ದುಡಿಯೋದು ಏನು, ತಿನ್ನೋದು ಏನು? ನಾವು ಹೇಳ್ಬೇಕಲ್ಲ ಅವರು. ಟೈಮಿಂಗಿ ನಮಗೆ ಅವ್ರಿಗೆ ನಮ್ಮ ಟೈಮಿಂಗಿ ನಾವು ಕೊಟ್ಟಿದ್ದೀವಿ. ಇಂದ 1ನೇ ದಾರಿಲಿಂದ ಬಿಡ್ತೀನಿ ಅಂತಾರೆ, 2ನೇ ದಾರಿಗೆ ಬಿಡ್ತೀನಿ ಅಂತಾರೆ. ಹಿಂಗೆ ಹೇಳ್ತಾರೆ ಅವಳಿಗೆ. ಮಕ್ಕಳು ನಾ ಇಲ್ಲೇ ಹುಟ್ಟಿ ಬೆಳೆದಿರೋದು. ನಮ್ಮ ತಾಯಿನೂ ನಮ್ಮನ್ನ ಇಲ್ಲಿ ಹುಟ್ಟಿ ಬೆಳೆದಿದ್ದು. ನಮ್ಮ ತಾಯಿ ಸತಿ ಇವಾಗ ಆಯಿತು 18 ವರ್ಷ ಆಯಿತು. ಇವಾಗ ಅವರು ನಮಗೆ ಇದು ತೋರಿಸಿ ಕೊಟ್ಬಿಟ್ಟು ಹೋಗಿದ್ದಾರೆ. ಇವಾಗ ಇದು ಮಾಡಿದ್ರೆ ನಮಗೆ ದುಡ್ಡು, ಇಲ್ಲಾಂದರೆ ಇಲ್ಲ. ನಮಗೆ ಯಾವ ವ್ಯಾಪಾರ ಇದು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಎಲ್ಲಿ ಏನು ಕೆಲ್ಸಕ್ಕೆ ಹೋಗೋಕ್ಕಾಗತ್ತೆ? ನಮಗೆ ಬಲನೂ ಇಲ್ಲ. ಮತ್ತು ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಂದರೆ ನಾವು ಎಲ್ಲಿ ಹೋಗಿ ಮಾರೋಣ? ಇಲ್ಲೇ ಅವರೇ ವ್ಯವಸ್ಥೆ ಮಾಡಿ ಕೊಡಲಿ. ಅವ್ರು ಏನು ಹೇಳ್ತಾ ನಾವು ಕೇಳ್ತೀವಿ. ಆದರೆ ಈ ಜಾಗ ಮಾತ್ರ ನಾವು ಬಿಟ್ಕೊಡೋಕ್ಕಾಗಲ್ಲ. ಅವ್ರ ಕಾನೂನು ಪ್ರಕಾರ ಅವ್ರು ಮಾತಾಡ್ತಾರೆ, ಅವ್ರ ಕಾನೂನು ಪ್ರಕಾರ ನಾವು ಮಾತಾಡ್ತೀವಿ. ನಮಗೆ ಏನು ಬೇಕೋ ಅವ್ರು ಕೊಟ್ಟರೆ ನಾವು ಇಲ್ಲೇ ಏನು ಬೇಕೋ ನಾವು ಮಾಡ್ತೀವಿ. ಅವ್ರಿಗೂ ಅವರು ಒಳ್ಳೆಯವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವರು ಒಳ್ಳೆತನ ಮಾಡ್ತಾರಲ್ಲ, ಬಡವ್ರಿಗೆ ಏನು ಮಾಡಬೇಕು, ಹೆಂಗೆ ಅವ್ರು ಬದುಕಬೇಕು ಅವ್ರು ಮಾಡಿಕೊಟ್ರೆ ನಾವು ಮಾಡ್ಕೊತೀವಿ. ಅವ್ರ ಪರವಾಗಿ ನಾವು ಬರ್ತೀವಿ. ಆದರೆ ಈ ಜಾಗ ಬಿಟ್ಟು ನಾವು ಎಲ್ಲೂ ಹೋಗಲ್ಲ, ಅದಂತ ಖಂಡಿತ. ಇಲ್ಲಾಂದ್ರೆ ನಾವು ಜೀವ ಎತ್ಬಿಡಿ, ಇಲ್ಲ ನೀವೇ ಏನಾದರೂ ವಿಷ ಕೊಟ್ಬಿಟ್ರೆ ನಾವೇ ಮಾಡ್ಕೊಂಡು ತೀರೋಗ್ಬಿಡ್ತೀವಿ. ಎಲ್ಲ ಪ್ರಪಂಚನೇ ನೀವೇ ಮಾಡ್ಕೊಳ್ಳಿ. ಯಜಮಾನ ಸುತ್ತಿ 10 ವರ್ಷ ಆಯಿತು. ನಮಗೆ ದುಡ್ಡೇನೋ ಊಟ, ಇಲ್ಲಾಂದರೆ ಇಲ್ಲ ಸ್ವಾಮಿ. ಇನ್ನೇನು ಹೇಳೋದು? ನಾವು ಇದು ಬಿಟ್ಟರೆ ಬೇರೇನು ಮಾತಾಡೋಕ್ಕೂ ಬರೋಲ್ಲ. ಎತ್ತಿ ಅಂದರೆ ಎಲ್ಲೂ ಹೋಗೋಣ, ನಾವು ಎಲ್ಲೂ ಹೋಗೋಣ. ಎಲ್ಲನೂ ಒಂದೇ ಒಂದು ಸಾಯಿಸ್ಬಿಟ್ಟು ಅದು ಅವ್ರ ಪಾದ ಹತ್ರ ನಾವು ಬೀಳಿದ್ದೀವಿ. ಅವ್ರ ಪಾದಿಗೆ ಬಿದ್ದರೂ ಅವರು ನಮಗೆ ಒಂದು ಒಳ್ಳೆ ರೀತಿ ಮಾತಾಡಿಲ್ಲ. ಏನು ಮಾಡಬೇಕಾಗತ್ತೆ? ನಾವು ಇಲ್ಲೇ ನಾವು ಹೋರಾಟ ಮಾಡ್ತೀವಿ. ನಾವು ಜೀವ ಹೋದರೆ ಇಲ್ಲೇ ಬಿಡ್ತೀವಿ, ಅಷ್ಟೇ ನಮ್ಮದು. ಬೇರೆ ಎಲ್ಲೂ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಇಲ್ಲಿ ಬಿಟ್ಟರೆ ಬೇರೆ ಕಡೆ ಹೋಗೋಕ್ಕೂ ನಾವು ಬದುಕೋಕ್ಕೂ ನಮಗೆ ದಾರಿ ಇಲ್ಲ. ನಾವು ಯಾಕಂದರೆ ಇದೇ ನೋಡಿ ಬೆಳೆದಿರೋದು. ನಿಮ್ಮಿದಿಗೆ ಹೋಗ್ಬಿಟ್ಟಿವಿ. ಅದು ಬಿಟ್ಟರೆ ಎಲ್ಲೂ ಮಾತಾಡೋಕ್ಕೆ ಬರೋಕ್ಕೂ ಇಲ್ಲ, ಅಷ್ಟೇ. ಈ ಚಾಮರಾಜಪೇಟೆಯಲ್ಲಿ ಹೋಗಿ ವ್ಯಾಪಾರ ಮಾಡಿದೆ. ಅಲ್ಲಿ ಒಂದು ಸೆಕೆಂಡ್ ನಮ್ಮನ್ನು ವ್ಯಾಪಾರ ಮಾಡೋಕ್ಕೆ ಬಿಟ್ಟಿಲ್ಲ. ಎಷ್ಟು ಬೆಳಿಗ್ಗೆ ರಾತ್ರಿ 8 ಗಂಟೆಗೆ ಹೋಗಿ 12 ಗಂಟೆಗೆ ಬರ್ತೀವಿ. ಎಲೆಕ್ಟ್ರಿಸಿಟಿಯಿಂದ ಐಟಮ್ ತೊಗೊಂಡು ಬಂದು ಅಲ್ಲಿ ಮಾರೋಕ್ಕೆ ಕೊಟ್ಟಿಲ್ಲ ಅವರು, ಅಲ್ಲಿ ವ್ಯಾಪಾರ ಮಾಡಿರೋರು. ಇಲ್ಲಿ ಬಂದು ನಮ್ಮಂತ ಇಲ್ಲಿ ವ್ಯಾಪಾರ ಮಾಡಿ ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಮಾರ್ತಾರೆ, ಸೊಪ್ಪುಗಳು ಮಾರ್ತಾರೆ. ಅವ್ರಿಗೆ ನಾವು ಅನುಕೂಲ ಕೊಟ್ಟು ಮಾರಿಸಿ ಅವ್ರನ್ನ ಏನೋ ಬರ್ತಾರೆ 10 ರೂಪಾಯಿ ದುಡ್ಕೊಂಡು ಹೋಗ್ತಾರೆ ಅಂತ ಬಿಡ್ತೀವಿ. ನಮ್ಮನ್ನು ಆ ಥರ ಆಗ ಸ್ವಲ್ಪ ಇಲ್ಲಿಂದ ಎಷ್ಟು ದೂರ ಇದೆ, ಚಾಮರಾಜಪೇಟೆ ಎಷ್ಟು ದೂರ ಇದೆ, ಅಲ್ಲಿ ಬಿಡ್ತಾ ಇಲ್ಲ ನಮ್ಮನ್ನು. ನೀವು ಬೇರೆ ಕಡೆ ಹೋಗಂದ್ರೆ ಎಲ್ಲಿ ಹೋಗೋಕ್ಕಾಗತ್ತೆ? ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.